ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದ ವೇಸ್ಟ್ ಲ್ಯಾಂಡ್ ಪೊಯಮ್ ಬೈ ಟಿ.ಎಸ್. ಇಲಿಯಟ್ ಈ ಒಂದು ಪದ್ಯದ ಕನ್ನಡದ ಒಂದು ಸರಳವಾದಂತಹ ಒಂದು ಶಾರ್ಟ್ ಸಮರಿಯನ್ನು ಕಲಿಯೋಣ. ಈ ದ ವೇಸ್ಟ್ ಲ್ಯಾಂಡ್ ಈ ಪದ್ಯದ ಕನ್ನಡದ ಸಾರಾಂಶದ ಜೊತೆಗೆ ನಿಮಗೆ ಇಂಗ್ಲಿಷ್ ಈಸಿ ಸಮರಿಯ PDF ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ಮೊದಲಿಗೆ ದ ವೇಸ್ಟ್ ಲ್ಯಾಂಡ್ ಈ ಒಂದು ಟಿ.ಎಸ್. ಇಲಿಯಟ್ ರವರ ಈ ಪದ್ಯದ ಒಂದು ಬ್ಯಾಕ್ಗ್ರೌಂಡ್ ಮತ್ತು ಅದರ ಒಂದು ಇಂಟ್ರೊಡಕ್ಷನ್ ಅನ್ನು ನೋಡಿದಾಗ, ಟಿ.ಎಸ್. ಇಲಿಯಟ್ ರವರು ಬರೆದಿರ್ತಕ್ಕಂತಹ ಈ ಪದ್ಯವು 1922ರಲ್ಲಿ ಪ್ರಕಟವಾಗುತ್ತೆ. ಇದು 434 ಸಾಲುಗಳನ್ನು ಹೊಂದಿರತಕ್ಕಂತಹ ಒಂದು ಪದ್ಯವಾಗಿದ್ದು 20ನೇ ಶತಮಾನದ ಒಂದು ಅತ್ಯಂತ ಪ್ರಮುಖವಾದಂತಹ ಇಂಗ್ಲಿಷ್ ಭಾಷೆಯ ಪದ್ಯಗಳಲ್ಲಿ ಇದು ಒಂದು ಪದ್ಯವಾಗಿರುತ್ತೆ. ಇದನ್ನು ಟಿ.ಎಸ್. ಇಲಿಯಟ್ ರವರು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅವರ ಒಂದು ಮ್ಯಾಗಝೈನ್ ಆಗಿರತಕ್ಕಂತಹ ದಿ ಕ್ರೈಟೀರಿಯನ್ ಮ್ಯಾಗಝೈನ್ನಲ್ಲಿ ಅಕ್ಟೋಬರ್ನಲ್ಲಿ ಇದನ್ನು ಪಬ್ಲಿಷ್ ಮಾಡ್ತಾರೆ. ನಂತರ ಇದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ದ ಡಯಲ್ಸ್ನಲ್ಲಿ ನವೆಂಬರ್ನಲ್ಲಿ ಈ ಒಂದು ಪದ್ಯ ಕಾಣಿಸ್ಕೊಳ್ಳುತ್ತೆ. ದ ವೇಸ್ಟ್ ಲ್ಯಾಂಡ್ ಇದು 1922ರಲ್ಲಿ ಮೊದಲನೆಯ ಮಹಾಯುದ್ಧದ ನಂತರ ಯುರೋಪ್ನಲ್ಲಿ ಆದಂತಹ ಒಂದು ಹತಾಶೆ ಭಾವನೆ, ಒಂದು ನಗರದ ಪ್ರತ್ಯೇಕತೆ ಮತ್ತು ಸಾಂಸ್ಕೃತಿಕವಾದ ಅವನತಿಯನ್ನು ಪ್ರತಿಬಿಂಬಿಸ್ತಕ್ಕಂತಹ ಒಂದು ಪದ್ಯವಾಗಿದೆ. ಇದು ಆರ್ಥುರಿಯನ್ ಒಂದು ದಂತಕತೆ, ಹಿಂದೂ ಬೌದ್ಧಿಕ ಗ್ರಂಥಗಳು ಮತ್ತು ಶೇಕ್ಸ್ಪಿಯರ್ನ ಹಲವಾರು ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕವಿತೆಯಾಗಿದೆ. ಈ ಒಂದು ಪೊಯಮ್ನಲ್ಲಿ ಇಲಿಯಟ್ ರವರು ತಾವು ಒಂದು ಪರ್ಸನಲ್ ವೈಯಕ್ತಿಕವಾಗಿ ಅವರು ಒಂದು ಡಿಪ್ರೆಷನ್ಗೆ ಜಾರತಕ್ಕಂತಹ ಒಂದು ರೋಗಕ್ಕೆ ತುತ್ತಾಗ್ತಕ್ಕಂತಹ ಒಂದು ಡಿಪ್ರೆಷನ್ಗೆ ಹೋದಂತಹ ಒಂದು ಚಿಕಿತ್ಸೆಗೆ ಕಾರಣವಾದಂತಹ ಒಂದು ನಂತರ ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಟಿ.ಎಸ್. ಇಲಿಯಟ್ ರವರ ದಿ ವೇಸ್ಟ್ ಲ್ಯಾಂಡ್ ಇದು ಒಂದು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಬಂಜರುತನ, ಒಂದು ಭ್ರಮನಿರಸ ಮತ್ತು ಒಂದು ಛಿದ್ರಗೊಂಡಂತಹ ಮೊದಲನೇ ಮಹಾಯುದ್ಧದ ನಂತರ ಜಗತ್ತಿನಲ್ಲಿ ಒಂದು ಅರ್ಥಹೀನವಾದಂತಹ ವಿಷಯಗಳನ್ನು ಇಲ್ಲಿ ತಿಳಿಸ್ಕೊಡ್ತಾ, ಇಲ್ಲಿ ನಿಜವಾದ ಸಂಬಂಧಗಳು, ಪ್ರೀತಿ, ನಂಬಿಕೆ ಇಲ್ಲದ ಜಗತ್ತನ್ನು ಪ್ರಸ್ತುತಪಡಿಸ್ತಕ್ಕಂತಹ ಒಂದು ಪದ್ಯವಾಗಿರುತ್ತೆ. ಈ ಪದ್ಯದ ಹೆಸರನ್ನು ನೋಡಿದಾಗ ದ ವೇಸ್ಟ್ ಲ್ಯಾಂಡ್ ಅಂದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ ಇದು ಬಂಜರು ಭೂಮಿ, ಅಂದರೆ ಈ ಭೂಮಿಯನ್ನು ಬಂಜರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಮೊರಾಲಿಟಿ ಅನ್ನೋದಿಲ್ಲ, ಒಂದು ಆಧ್ಯಾತ್ಮಿಕತೆಯ ಒಂದು ಶೂನ್ಯತೆ ಈ ಒಂದು ಆಧುನಿಕ ಪ್ರಪಂಚ ನಡೀತಾ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾರೆ. ಈ ಒಂದು ಪದ್ಯ ದ ವೇಸ್ಟ್ ಲ್ಯಾಂಡ್ ಅಂತಕ್ಕಂಥದ್ದು ಒಟ್ಟು 5 ಭಾಗಗಳಲ್ಲಿ ಹೇಳಿರ್ತಾರೆ. ನಾನು ಮೊದಲಿಗೆ 5 ಭಾಗಗಳನ್ನು ಶಾರ್ಟ್ ಆಗಿ ಹೇಳ್ತೇನೆ, ನಂತರ ಒಂದೊಂದಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಈ 5 ಭಾಗಗಳಲ್ಲಿ ಮೊದಲನೆಯದು ದ ಬರಿಯಲ್ ಆಫ್ ದ ಡೆಡ್ ಅಂತಕ್ಕಂಥದ್ದು. ಇದು ಒಂದು ಅತ್ಯಂತ ಕ್ರೂರವಾದಂತಹ ತಿಂಗಳು ಅಂತಕ್ಕಂತಹ, ಅದರಲ್ಲೂ ಏಪ್ರಿಲ್ ಅನ್ನ, ವಸಂತ ತಿಂಗಳನ್ನು ಕ್ರೂರವಾದ ತಿಂಗಳು ಅಂತ ಹೇಳೋದ್ರೊಂದಿಗೆ ಈ ಪದ್ಯ ಪ್ರಾರಂಭವಾಗುತ್ತೆ. ಇಲ್ಲಿ ನೆನಪುಗಳು, ಒಂದು ಪುರಾತನ ಕಾಲದ್ದು ಭವಿಷ್ಯವಾಣಿಗಳ ಬಗ್ಗೆ, ಮತ್ತೆ ಒಂದು ಲಂಡನ್ ನಗರವನ್ನು ಒಂದು ರೀತಿಯ ಡೆಡ್ ಒಂದು ಸಿಟಿ ಅಂತ ಹೇಳೋದರ ಒಂದಿಗೆ ಈ ಒಂದು ಮೊದಲನೇ ಭಾಗ ಇರುತ್ತೆ. ಅಂದರೆ ಈ ಮೊದಲನೇ ಭಾಗದಲ್ಲಿ ಜೀವನ ಮತ್ತು ಸಂಸ್ಕೃತಿಯ ಶೂನ್ಯತೆ, ಭವಿಷ್ಯವಾಣಿಯ ಅಸ್ಪಷ್ಟತೆ, ಮರಣದ ಒಂದು ನಿರಂತರ ನೆನಪುಗಳನ್ನು ಹೇಳುತ್ತೆ. ಎರಡನೇದು ಎ ಗೇಮ್ ಆಫ್ ಚೆಸ್. ಈ ಗೇಮ್ ಆಫ್ ಚೆಸ್ ಅಂತಕ್ಕಂಥದ್ದು ಸಂಬಂಧಗಳಲ್ಲಿ ಒಂದು ಕೊರತೆ, ಶೂನ್ಯತೆಯನ್ನು ತೋರಿಸ್ತಕ್ಕಂತಹ ಒಂದು ಭಾಗ. ಇಲ್ಲಿ ಶ್ರೀಮಂತ ವಾತಾವರಣದಲ್ಲಿ ಒಬ್ಬ ಹೆಣ್ಣು ಐಷಾರಾಮಿ ವಸ್ತುಗಳ ನಡುವೆ ಆತಂಕದಲ್ಲಿ ನರಳತಕ್ಕಂತಹ ಒಂದು ವಿಷಯಗಳನ್ನು ಈ ಗೇಮ್ ಆಫ್ ಚೆಸ್ನಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಅಂದರೆ ಗೇಮ್ ಆಫ್ ಚೆಸ್ನ ಮೇನ್ ಥೀಮನ್ನು ನೋಡಿದಾಗ ಪ್ರೀತಿ ಮತ್ತು ವೈವಾಹಿಕ ಜೀವನದ ಸಂಬಂಧಗಳು ಕೆಟ್ಟಿರ್ತಕ್ಕಂಥದ್ದು, ಐಷಾರಾಮಿಯಾದಂಥ ಶ್ರೀಮಂತ ವರ್ಗದಲ್ಲಾಗಲಿ ಕಾರ್ಮಿಕ ವರ್ಗದಲ್ಲಾಗಲಿ ನಿಜವಾದ ಪ್ರೀತಿ ಇಲ್ಲ ಅಂತಕ್ಕಂಥದ್ದು ಗೇಮ್ ಆಫ್ ಚೆಸ್ನ ಒಂದು ಥೀಮ್ ಆಗಿರುತ್ತೆ. ನಂತರ ಮೂರನೇದು ಬಂದಾಗ ದ ಫೈರ್ ಸರ್ಮೋನ್. ಇದು ಬುದ್ಧನ ಅಗ್ನಿಸ್ತೋತ್ರದ ಒಂದು ಭಾಗವಾಗಿರುತ್ತೆ. ಇಲ್ಲಿ ಬಯಕೆ ಮತ್ತು ಲೈಂಗಿಕ ಶೂನ್ಯತೆಯ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಅಂದರೆ ಈ ಒಂದು ದ ಫೈರ್ ಸರ್ಮೋನ್ನ ಒಂದು ಮೇನ್ ಥೀಮ್ ಅಂದಾಗ ಇಲ್ಲಿ ಕಾಮ ಬೆಂಕಿಯಂತೆ ಎಲ್ಲವನ್ನ ನಾಶ ಮಾಡುತ್ತೆ, ಅದು ಜೀವವನ್ನು ನೀಡೋದಿಲ್ಲ ಅಂತಕ್ಕಂತಹ ಮೇನ್ ಥೀಮ್ ಆಗಿರುತ್ತೆ. ಇನ್ನು 4ನೇದು ಬಂದಾಗ ಡೆತ್ ಬೈ ವಾಟರ್. ಇದು ಒಂದು ಚಿಕ್ಕ ಭಾಗವಾಗಿದ್ದು ಇಲ್ಲಿ ಫಿನಿಷಿಯನ್ನ ನಾವಿಕ ಪ್ಲೆಬಾಸ್ನ ಸಾವಿನ ಕುರಿತಂತಹ ಒಂದು ಭಾಗವಾಗಿರುತ್ತೆ. ಇಲ್ಲಿ ಸಾವು ಎಲ್ಲರನ್ನು ಸಮನಾಗಿ ನೋಡುತ್ತೆ, ಸಂಪತ್ತು, ಆಸೆಗಳು, ಲೋಭಗಳು, ಕಾಮಗಳು ಎಲ್ಲವೂ ಕೊನೆಯಲ್ಲಿ ನಿರರ್ಥಕ ಅಂತಕ್ಕಂಥದ್ದು ಈ ಒಂದು 4ನೇ ಭಾಗ ಡೆತ್ ಬೈ ವಾಟರ್ನ ಥೀಮ್. ಇನ್ನು 5ನೇ ಭಾಗಕ್ಕೆ ಬಂದಾಗ ಲಾಸ್ಟ್ ಒಂದು ಪಾರ್ಟಲ್ಲಿ
ವಾಟ್ ದ ಥಂಡರ್ ಸೆಡ್. ಕೊನೆಯ ಭಾಗವು ಒಂದು ರೀತಿ ಪುನರುಜ್ಜೀವನದ ಸಾಧ್ಯತೆ ಬಗ್ಗೆ ಹೇಳುತ್ತೆ. ಇಲ್ಲಿ ಜಗತ್ತು ಬರ, ನಿರ್ಜನತೆ ಮತ್ತೆ ಒಂದು ರೀತಿ ಕುಳಿತ ಒಂದು ಕುಸಿತದಿಂದ ತುಂಬಿರುತ್ತೆ ಅಂತ ಹೇಳ್ತಾರೆ. ಕೊನೆಗೆ ಇದರಲ್ಲಿ ಒಂದು ಭರವಸೆಯನ್ನ ಮೂಡಿಸುತ್ತೆ. ಅದೇನಪ್ಪ ಅಂದ್ರೆ ನವೀಕರಣ, ಹೊಸದಾದ ನವೀಕರಣ ಮತ್ತೆ ಆಧ್ಯಾತ್ಮಿಕ ಪುನರುಜ್ಜೀವನದ ಭರವಸೆಯನ್ನ ಹೇಳ್ತಕ್ಕಂತಹ ಥೀಮ್ ವಾಟ್ ದ ಥಂಡರ್ ಸೆಡ್. ಬನ್ನಿ ಈಗ ಈ ಒಂದು ದ ವೇಸ್ಟ್ ಲ್ಯಾಂಡ್ ಈ ಲೇಟರ್ ಅವರು ಪ್ರತಿಯೊಂದು ಭಾಗದಲ್ಲಿ ಸೆಕ್ಷನ್ ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೆಯ ಪಾರ್ಟ್ಗೆ ಬಂದಾಗ ದ ಬರಿಯಲ್ ಆಫ್ ದ ಡೆಡ್. ಇಲ್ಲಿ ಈ ಒಂದು ಪದ್ಯದ ಈ ಒಂದು ಭಾಗವು ಸಂಪೂರ್ಣ ಒಂದು ತತ್ವಶಾಸ್ತ್ರವನ್ನ ಪರಿಚಯಿಸುತ್ತೆ. ಇಲ್ಲಿ ಸಾಮಾನ್ಯವಾಗಿ ವಸಂತ ಕಾಲ ಅಂತಕ್ಕಂಥದ್ದು ಹೊಸ ಜೀವನ, ಪುನರ್ಜೀವನ, ಹೊಸ ಹಸಿರುತನವನ್ನ ಸಂಕೇತವಾಗಿ ನಾವು ನೋಡ್ತೇವೆ. ಆದರೆ ಇಲ್ಲಿ ಈ ಲೇಟರ್ ಅವರು ಏಪ್ರಿಲ್ ತಿಂಗಳನ್ನ ಅತ್ಯಂತ ಕ್ರೂರ ತಿಂಗಳು ಅಂತ ಕರೀತಾ ಈ ಭಾಗವನ್ನ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಆ ಒಂದು ಸಾಲಿನಿಂದ ಈ ಒಂದು ಪದ್ಯದ ಮನೋಭಾವ ಬದಲಾಗುತ್ತೆ. ಜೀವಂತಿಕೆ, ಚೈತನ್ಯ ಜನರಿಗೆ ನೋವನ್ನ ತರುತ್ತೆ ಅನ್ನೋದು ಈ ಮೊದಲ ಸಾಲು ಹೇಳುತ್ತೆ. ಏಪ್ರಿಲ್ ಇಸ್ ದಿ ಕ್ರೂಯಲೆಸ್ಟ್ ಮಂತ್ ಅಂತಕ್ಕಂಥದ್ದು. ಏಕೆಂದ್ರೆ ಇಲ್ಲಿ ಜನರು ಮರಿವಿನ ಸುಖವನ್ನ ಬಯಸ್ತಾರೆ. ಈ ಚಳಿಗಾಲ ಅಂತಕ್ಕಂಥದ್ದು ಮರವನ್ನ ತರುವಂತ ಮರಿವು, ಅಂದ್ರೆ ನಮ್ಮ ನೆನಪುಗಳನ್ನ ಹೋಗಲಾಡಿಸುವಂತಹ ಹಿಮವನ್ನ ತರುತ್ತೆ ಅನ್ನೋದನ್ನ ಅವರು ಹೇಳ್ತಾರೆ. ಆದರೆ ವಸಂತ ಕಾಲ ಅನ್ನೋದು ಹೊಸ ನೆನಪುಗಳನ್ನ ಬಲವಂತವಾಗಿ ಜಾಗೃತಗೊಳಿಸ್ತಾ ಇರುತ್ತೆ. ಈ ಒಂದು ಕವಿತೆಯ ಒಂದು ದ ಬರಿಯಲ್ ಆಫ್ ಡೆಡ್ ನಲ್ಲಿ ಬೇರೆ ಬೇರೆ ಪಾತ್ರಗಳ ಧ್ವನಿಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮೊದಲಿಗೆ ಮೇರಿ ಅಂತಕ್ಕಂತಹ ಹುಡುಗಿ ತನ್ನ ಬಾಲ್ಯದ ನೆನಪುಗಳನ್ನ ಇಲ್ಲಿ ಹೇಳ್ಕೊಳ್ತಾಳೆ. ನಾಸ್ಟಾಲಜಿಕ್ ಅಂತ ಕರೀತೇವೆ. ಇಲ್ಲಿ ಆಕೆ ಪರ್ವತಗಳಲ್ಲಿ ಸ್ಲೈಡಿಂಗ್ ಮಾಡಿದ ಸಂತೋಷ ಕ್ಷಣಗಳನ್ನ ನೆನೆಸ್ಕೊತಾಳೆ. ಆದರೆ ಈಗಿನ ನಿರರ್ಥಕ ಜೀವನಕ್ಕೆ ಯಾವುದೇ ಅರ್ಥ ನೀಡ್ತಾ ಇಲ್ಲ ಅನ್ನೋದು ಹೇಳ್ತಾಳೆ. ಹೀಗಾಗಿ ನೆನಪುಗಳೇ ಖಾಲಿ ಶೆಲ್ಲುಗಳಾಗಿವೆ. ನಂತರ ಒಡೆದಂತಹ ಚಿತ್ರಗಳ ರಾಶಿಗಳ ಬಗ್ಗೆ ಇಲ್ಲಿ ನೋಡಬಹುದಾಗುತ್ತೆ. ಇದು ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಜೀವನ ಕಳೆದು ಹೋಗಿರುವುದನ್ನ ಪ್ರತಿನಿಧಿಸುತ್ತೆ, ಒಡೆದ ಚಿತ್ರಗಳ ರಾಶಿ. ನಂತರ ಪ್ರಕೃತಿಯು ಸಹ ಒಂದು ರೀತಿ ಶರಣಾಗ್ರಹ ಇಲ್ಲಿ ನೀಡ್ತಾ ಇಲ್ಲ. ಇಲ್ಲಿ ಮರಗಳು ನೆರಳಿಲ್ಲ, ಮತ್ತೆ ಅವು ಯಾವುದೇ ಒಂದು ಕೀಟಗಳಿಗೆ ಧೈರ್ಯ ನೀಡ್ತಾ ಇಲ್ಲ, ಮತ್ತೆ ನೀರಿಲ್ಲ, ಜೀವಂತಿಕೆಯ ಮೂಲವೇ ಇಲ್ಲದಂತಾಗಿದೆ ಅನ್ನೋದು ಈ ಭಾಗದಲ್ಲಿ ನಾವು ಕಾಣಬಹುದು. ಅಂದ್ರೆ ಈ ಭಾಗದಲ್ಲಿ ಮತ್ತೆ ಮ್ಯಾಡಮ್ ಸೊಸೋಸ್ಟ್ರಿಸ್ ಎಂಬ ಭವಿಷ್ಯ ಹೇಳ್ತಕ್ಕಂಥವಳು ಒಬ್ಬ 4 C's ಮೀನ್ಸ್ 4 ಒಂದು ಭವಿಷ್ಯವಾಣಿಗಳನ್ನ ಹೇಳ್ತಕ್ಕಂಥವಳು ತನ್ನ ಟ್ಯಾರೋ ಕಾರ್ಡ್ಗಳ ಮೂಲಕ ಭವಿಷ್ಯವಾಣಿಗಳನ್ನ ಹೇಳ್ತಾಳೆ. ಆಕೆಯ ಒಂದು ಭವಿಷ್ಯದ ಕಾರ್ಡ್ಗಳು ಮರಣ, ಸಾವು, ನಿರ್ಜನತೆ ಮತ್ತೆ ನಿರಾಶೆಯ ಸಂಕೇತಗಳನ್ನ ಮಾತ್ರ ಕೊಡ್ತವೆ. ಇಲ್ಲಿ ಮುಳುಗಿದ ಫಿನಿಷಿಯನ್ ನಾವಿಕ ಫೆಬ್ಲಾಸ್ನ ಸಾವು ಮತ್ತು ಆತನ ಒಂದು ಡಿಕೇಯಿಂಗ್, ಆತನ ಕೊಳೆತನವನ್ನ ಸೂಚಿಸುತ್ತೆ. ಆದರೆ ಹ್ಯಾಂಗ್ಡ್ ಮ್ಯಾನ್ ಎಂಬ ತ್ಯಾಗದ ಸಂಕೇತ ಇಲ್ಲಿ ಕಾಣೆಯಾಗಿರುತ್ತೆ. ಇದು ಮೋಕ್ಷದ ಕೊರತೆಯನ್ನು ಸಹ ಆಕೆ ಹೇಳ್ತಕ್ಕಂಥ ಭವಿಷ್ಯದ ಕಾರ್ಡ್ಗಳು ತೋರಿಸುತ್ತೆ. ಮತ್ತೆ ಈ ದ ಬರಿಯಲ್ ಆಫ್ ಡೆಡ್ ನ ಕೊನೆಯ ಒಂದು ಹಂತಕ್ಕೆ ಬಂದಾಗ ಆ ಭಾಗದಲ್ಲಿ ಲಂಡನ್ ನಗರವನ್ನ ಒಂದು ಅನ್ರಿಯಲ್ ಸಿಟಿ, ಅವಾಸ್ತವ ನಗರ ಎಂಬ ಚಿತ್ರಣವನ್ನ ಇಲ್ಲಿ ಹೇಳ್ತಾರೆ. ಲಂಡನ್ ಮುಂಜಾನೆ ದಟ್ಟ ಹೊಗೆಯ ನಡುವೆ ಆ ಜನರು ಸೇತುವೆ ಮೇಲೆ ಸಾಗ್ತಾ ಹೋಗ್ತಾ ಇದ್ದಾರೆ. ಅವರು ನರಕದಲ್ಲಿನ ಆತ್ಮಗಳಂತೆ ಯಾವುದೇ ರೀತಿ ಅರ್ಥವಿಲ್ಲದೆ ಶೂನ್ಯದ ಕಡೆಗೆ ನಡೀತಾ ಇರ್ತಾರೆ ಅಂತ ಹೇಳ್ತಾರೆ. ಆ ವ್ಯಕ್ತಿಗಳ ವೈಯಕ್ತಿಕತೆ ಅಂತಕ್ಕಂಥದ್ದು ಇಲ್ಲಿ ಕಳೆದು ಹೋಗಿದೆ. ಎಲ್ಲರೂ ಒಬ್ಬೊಬ್ಬರಂತೆ ನಿರ್ಜೀವ ಶರೀರಗಳಾಗಿದ್ದಾರೆ. ಕವಿ ಹಳೆಯ ಯುದ್ಧದ ಸ್ಮರಣೆಯನ್ನ ಸ್ಮರಿಸಿ ಸತ್ತವರ ದೇಹಗಳನ್ನ ನೆಟ್ಟರು ಅದು ಯಾವುದೇ ರೀತಿ ಪುನರ್ಜೀವನಗೊಳ್ಳೋದಿಲ್ಲ, ಆ ಸತ್ತ ದೇಹಗಳಿಗೆ ಜೀವ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ನಿರರ್ಥಕತೆಯ ಭಾವನೆಗಳನ್ನ ಇಲ್ಲಿ ಬಲಪಡಿಸುತ್ತೆ. ಅಂದ್ರೆ ಆ ಸಾಯುವ ವ್ಯಕ್ತಿಗಳನ್ನ ಬದುಕಿಸೋದಕ್ಕೆ ಸಾಧ್ಯವಿಲ್ಲ, ಅವರನ್ನು ನಾವು ನೆಟ್ಟರೆ ಅವರು ಮತ್ತೆ ಜೀವ ಬರೋದಿಲ್ಲ, ಯುದ್ಧದ ಪರಿಣಾಮ ಎಲ್ಲವೂ ಸಹ ಇಲ್ಲಿ ಆ ಒಂದು ನಿರರ್ಥಕವಾಗಿದೆ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಮೊದಲನೇ ಭಾಗದಲ್ಲಿ ಜೀವನ ಮತ್ತೆ ಸಂಸ್ಕೃತಿಯ ಅಸ್ತಿತ್ವವೇ ಒಡೆದ ಚಿತ್ರಗಳಂತೆ ತುಂಡಾಗಿ ಹೋಗಿದೆ. ನೆನಪು ಮತ್ತೆ ಪುರಾಣ ಅಂತಕ್ಕಂಥದ್ದು, ಪ್ರಕೃತಿ, ಭವಿಷ್ಯವಾಣಿ ಯಾವುದೇ ಸಹ ವಿಮೋಚನೆ ಅಥವಾ ಅರ್ಥ ನೀಡೋದಿಲ್ಲ. ಜಗತ್ತು ಆಧ್ಯಾತ್ಮಿಕವಾಗಿ ಬರಡಾಗಿದೆ, ಬಂಜರು ಭೂಮಿಯಾಗಿದೆ, ದ ವೇಸ್ಟ್ ಲ್ಯಾಂಡ್. ಆ ಭೂಮಿಯಲ್ಲಿ ಯಾವುದೇ ಫಲವತ್ತಿಲ್ಲದಂತಾಗಿದೆ ಅಂತಕ್ಕಂಥದ್ದನ್ನ ಮೊದಲನೇ ಭಾಗದಲ್ಲಿ ತಿಳಿಸ್ತಾರೆ. ಇನ್ನು ಎರಡನೇ ಒಂದು ಸೆಕ್ಷನ್ ಬಂದಾಗ ಈ ಗೇಮ್ ಆಫ್ ಚೆಸ್ನಲ್ಲಿ ಎಲಿಯಟ್ ಒಂದು ಬಾಹ್ಯ ನಿರರ್ಜತನೆ ಮತ್ತೆ ಒಂದು ಸಾಂಸ್ಕೃತಿಕ ಮಾನವೀಯ ಸಂಬಂಧಗಳು
ಕಳೆದು ಹೋಗಿರತಕ್ಕಂಥದ್ದು, ಕುಸಿತ ಕಂಡಿರತಕ್ಕಂತಹದ್ದನ್ನ ಇಲ್ಲಿ ಗಮನಿಸ್ತಾರೆ. ಅಂದ್ರೆ ಆ ಸಂಬಂಧಗಳು ಶೂನ್ಯತೆಗೆ ಒಂದು ಹೋಗಿದ್ದಾವೆ ಅನ್ನೋದನ್ನ ನಮ್ಮ ಗಮನಕ್ಕೆ ತರ್ತಾರೆ. ಇಲ್ಲಿ ಆ ಒಂದು ಹೆಸರನ್ನ ಗಮನಿಸಿದಾಗ ಈ ಗೇಮ್ ಆಫ್ ಚೆಸ್ ಎಂದರೆ ಇದು ಒಂದು ರೀತಿಯ ಬೌದ್ಧಿಕವಾದಂಥ ಆಟ. ಅಲ್ಲಿ ಪ್ರತಿ ಒಂದು ಮೂಮೆಂಟ್, ಚಲನೆ ಅಂತಕ್ಕಂಥದ್ದು ತಂತ್ರಗಳಿಂದ ಕೂಡಿರುತ್ತೆ. ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ. ಇಲ್ಲಿ ಎಲಿಯಟ್ ರವರು ಮಾನವ ಸಂಬಂಧಗಳು ಎಲ್ಲವೂ ಬರಡಾಗಿದೆ, ಈ ತಂತ್ರಜ್ಞಾನದೊಂದಿಗೆ ಅದನ್ನು ಹೋಲಿಸಿ ಹೇಳ್ತಾರೆ. ಪ್ರೀತಿ ಅಥವಾ ಆತ್ಮೀಯತೆ ಇಲ್ಲದೆ ಕೇವಲ ಆ ಸಂಬಂಧಗಳು ಕಾರ್ಯಗಳಿಗೋಸ್ಕರ, ಅವರ ಕೆಲಸಗಳನ್ನು ಮಾಡಿಸಿಕೊಳ್ಳೋದಕ್ಕೋಸ್ಕರ ಕಾರ್ಯತಂತ್ರದಂತೆ ಸಾಗುವ ವೈವಾಹಿಕ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಈ ಭಾಗದಲ್ಲಿ ತಿಳಿಸಿರ್ತಾರೆ ಈ ಗೇಮ್ ಆಫ್ ಚೆಸ್ನಲ್ಲಿ. ಅಂದರೆ ಈ ಒಂದು ಗೇಮ್ ಆಫ್ ಚೆಸ್ನಲ್ಲಿ ಒಂದು ಶ್ರೀಮಂತಿಕೆಯ ಚಿತ್ರಣದೊಂದಿಗೆ ಇದು ಪ್ರಾರಂಭ ಆಗುತ್ತೆ. ಒಬ್ಬ ಮಹಿಳೆ ಐಷಾರಾಮಿಯಾದಂತಹ ಒಂದು ರೂಮ್ನಲ್ಲಿ ಕುಳಿತಿದ್ದಾಳೆ. ಆ ರೂಮ್ ತುಂಬ ಕಂಫರ್ಟಬಲ್ ವಸ್ತುಗಳಿಂದ ತುಂಬಿದೆ. ಅಂದರೆ ಒಳ್ಳೆ ಶ್ರೀಮಂತಿಕೆಯ ವಸ್ತುಗಳಿಂದ ತುಂಬಿರ್ತಕ್ಕಂಥ ಕೋಣೆ. ಒಳ್ಳೆಯ ಸುಗಂಧ ದ್ರವ್ಯಗಳು, ಒಳ್ಳೆಯ ಆಭರಣಗಳು, ಒಳ್ಳೆಯ ಒಂದು ಸಿಂಹಾಸನ, ಒಳ್ಳೆಯ ದೀಪಗಳು, ಈ ವಾತಾವರಣ ಆ ರೂಮಿನ ಒಂದು ವೈಭವವನ್ನು, ಶ್ರೀಮಂತಿಕೆಯನ್ನು ವಿವರಿಸ್ತಾ ಹೋಗುತ್ತೆ. ಆದರೆ ಈ ವೈಭವವು ನೈಸರ್ಗಿಕ ಸೌಂದರ್ಯವಲ್ಲ. ಇಟ್ ಈಸ್ ಎ ಸಿಂಥೆಟಿಕ್ ಪರ್ಫ್ಯೂಮ್, ಕೃತಕ ಸುಗಂಧ. ಬರ್ನಿಸ್ ಥ್ರೋನ್ ಅಂದರೆ ಅದು ಕೃತಕ ಸಿಂಹಾಸನ. ಇದರ ಮೂಲಕ ಕವಿ ಎಲಿಯಟ್ ಹೇಳುವುದೇನೆಂದರೆ, ಇಲ್ಲಿ ಬಾಹ್ಯ ಐಷಾರಾಮಿ ಇದ್ದರೂ ಒಳಗಿನ ಜೀವನ ತುಂಬ ಶೂನ್ಯವಾಗಿರುತ್ತೆ. ಅಂದರೆ ಆ ಜೀವನ ತುಂಬ ನೋವಿನಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ಆ ಕೋಣೆಯಲ್ಲಿ ಕುಳಿತಿರ್ತಕ್ಕಂತಹ ಆಕೆ, ಆ ಮಹಿಳೆ ಆತಂಕದಿಂದ ನರಳ್ತಾ ಇದ್ದಾಳೆ. ಆಕೆ ತನ್ನ ಪತಿಯನ್ನ ಕಾಡ್ತಾಳೆ. ನೀನು ಏಕೆ ಮಾತಾಡೋದಿಲ್ಲ, ನಿನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಪ್ರಶ್ನಿಸ್ತಾಳೆ. ಆದರೆ ಉತ್ತರ ಸಿಗೋದಿಲ್ಲ. ಈ ಸಂಭಾಷಣೆ ಆಧುನಿಕವಾದಂತಹ ಒಂದು ಮದುವೆಯ ಸಂಬಂಧ, ವೈವಾಹಿಕ ಸಂಬಂಧ, ಡಿವೋರ್ಸ್, ವಿಚ್ಛೇದನ ಮತ್ತು ಆ ಗಂಡ ಹೆಂಡತಿಯ ನಡುವೆ ಒಂದು ಕನ್ವರ್ಸೇಷನ್, ಸಂವಹನದ ಕೊರತೆಯನ್ನು ಇದು ಎತ್ತಿ ತೋರಿಸುತ್ತೆ. ಅಂದರೆ ಆ ಒಂದು ಸಮಯ ಭೂಮಿ, ಆ ವೆಸ್ಟ್ಲ್ಯಾಂಡ್, ಬಂಜರು ಭೂಮಿ, ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಂಬಂಧಗಳು ಈ ರೀತಿ ಇದೆ ಅಂತ ಹೇಳ್ತಾರೆ. ನಂತರ ಫಿಲೋಮೆಲ್ ಎಂಬತಕ್ಕಂಥ ಪುರಾಣ ಕಥೆಯನ್ನು ಇಲ್ಲಿಗೆ ತಗೋಬರ್ತಾರೆ. ಫಿಲೋಮೆಲ್ ಆಕೆ ತನ್ನ ಮೇಲೆ ನಡೆದಂತಹ ಅತ್ಯಾಚಾರ ನಂತರವೂ ಕೂಡ ಆಕೆ ಒಂದು ನೈಟಿಂಗೇಲ್ ಆಗಿ ರೂಪಾಂತರಗೊಳ್ತಾಳೆ. ಇದು ಆಭರಣದ ಹಿಂದೆ ಹೆಡಗಿರುವ ಹಿಂಸೆ, ಅಂದರೆ ಶ್ರೀಮಂತಿಕೆ ಹಿಂದೆ ನಡೆದಿರ್ತಕ್ಕಂತಹ ಅಥವಾ ಸೌಂದರ್ಯದ ಹಿಂದೆ ಇರತಕ್ಕಂಥ ಹಿಂಸೆ ಮತ್ತು ಆಘಾತವನ್ನು ಸೂಚಿಸುತ್ತೆ. ಹಾಗಾಗಿ ಐಷಾರಾಮಿ ವಾತಾವರಣದಲ್ಲೂ ಸಹ ಒಂದು ನೋವು, ದೌರ್ಜನ್ಯ, ಏಕಾಂತತೆ ಇದೆ ಅಂತಕ್ಕಂಥದ್ದನ್ನು ಈ ಗೇಮ್ ಆಫ್ ಚೆಸ್ನಲ್ಲಿ ಹೇಳ್ತಾರೆ. ನಂತರ ಈ ಒಂದು ಗೇಮ್ ಆಫ್ ಚೆಸ್ ಇದ್ದಕ್ಕಿದ್ದಂತೆ ಒಂದು ಪಬ್ನ ದೃಶ್ಯಕ್ಕೆ ಬದಲಾಗುತ್ತೆ. ಅಲ್ಲಿ ಒಬ್ಬ ಬಾರ್ ಮೇಡ್ ಲಿಲ್ಲಿ ಅಂತಕ್ಕಂತಹ ಆಕೆ ತನ್ನ ಸ್ನೇಹಿತರೊಂದಿಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾಳೆ. ಅವರ ಕನ್ವರ್ಸೇಷನ್ ಸಾಮಾನ್ಯವಾಗಿದೆ. ಅಲ್ಲಿ ಲಿಲ್ ತನ್ನ ಗಂಡ ಆಲ್ಬರ್ಟ್ ಸೇನೆಯಿಂದ ಹಿಂತಿರುಗಿ ಆಕೆಯನ್ನು ಸೇರೋದಕ್ಕೆ ಬರ್ತಾ ಇದ್ದಾನೆ, ಅದರ ಬಗ್ಗೆ ಆಕೆ ಚಿಂತಿಸ್ತಾ ಇದ್ದಾಳೆ. ಆಗ ಅವಳ ಲಿಲ್ಲಿಯ ಸ್ನೇಹಿತೆ ಆಕೆಗೆ ಹೇಳ್ತಾಳೆ, ನೀನು ನಿನ್ನನ್ನು ಚೆನ್ನಾಗಿ ರೆಡಿ ಮಾಡ್ಕೋ, ಚೆನ್ನಾಗಿ ಆತನಿಗೆ ತೋರಿಸ್ಕೋ ಅಂತ ಹೇಳ್ತಾಳೆ. ಯಾಕೆಂದರೆ ಅವನು ನಿನ್ನನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ಬಿಡ್ತಾನೆ. ಇಲ್ಲಿ ಲಿಲ್ನ ದೇಹ ಹಲವಾರು ಗರ್ಭಪಾತಗಳು, ಅಂದರೆ ಒಂದು ಅಬಾರ್ಷನ್ಗಳಿಂದ, ಮಾತ್ರೆಗಳಿಂದ ಆಕೆಯ ದೇಹ ಹಾನಿಗೊಂಡಿದೆ. ಆಕೆ 30 ವರ್ಷದವಳಾದರೂ ಆಕೆ ಒಳ್ಳೆಯ ಮಹಿಳೆಯಂತೆ ಕಾಣ್ತಾ ಇಲ್ಲ. ಅವಳ ಎಂದು ಆಕೆಯ ಬಗ್ಗೆ ಅಲ್ಲಿ ಟೀಕೆ ಬರ್ತಾ ಇದೆ. ಈ ಒಂದು ಸಂಭಾಷಣೆ ಏನಾಗಿದೆಯಪ್ಪ ಅಂದರೆ ಒಂದು ರೀತಿ ಹಾಸ್ಯಾಸ್ಪದವಾಗಿದ್ದರೂ ಇದು ತುಂಬ ನೋವಿನಿಂದ ಕೂಡಿದೆ. ಇದು ಮಾನವನ ಸಂಬಂಧವನ್ನು ಕೇವಲ ಲೈಂಗಿಕ ಕರ್ತವ್ಯ ಮತ್ತು ದೇಹದ ರೂಪಕ್ಕೆ ಸೀಮಿತಗೊಳಿಸ್ತಕ್ಕಂತಹ ಒಂದು ಸಂದರ್ಭವನ್ನು ಅಲ್ಲಿ ತಿಳಿಸಿರ್ತಾರೆ. ಈ ಎರಡೂ ದೃಶ್ಯಗಳು, ಶ್ರೀಮಂತ ಐಷಾರಾಮಿ ಕೋಣೆ ಮತ್ತು ಒಬ್ಬ ಬಡ ಪಬ್ ಗರ್ಲ್ನ ಒಂದು ದೃಶ್ಯಗಳು ಒಂದೇ ಸಂದೇಶವನ್ನು ನೀಡುತ್ತೆ. ಮೇಲ್ವರ್ಗದಲ್ಲಿ ಆತಂಕ, ಏಕಾಂತ, ಕೆಳಗ ವರ್ಗದಲ್ಲಿ ಬದುಕುಳಿಯುವಿಕೆ ಮತ್ತು ಲೈಂಗಿಕ ಕರ್ತವ್ಯ. ಎಲ್ಲೆಡೆ ಮಾನವ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಆತ್ಮೀಯತೆಯ ಒಂದು ಕೊರತೆ ಇದೆ ಅಂತ ಹೇಳ್ತಾರೆ. ಮತ್ತು ಈ ಗೇಮ್ ಆಫ್ ಚೆಸ್ನ ಕೊನೆಯಲ್ಲಿ ಶೇಕ್ಸ್ಪಿಯರ್ನ ಒಫೆಲಿಯಾ ಪಾತ್ರದ ಒಂದು ವಿದಾಯವನ್ನು ಇಲ್ಲಿ ಹೇಳ್ತಾರೆ. ಗುಡ್ ನೈಟ್ ಸ್ವೀಟ್ ಲೇಡೀಸ್ ಅಂತ ಎಲಿಯಟ್ ಇಲ್ಲಿ ಬಳಸಿದ್ದಾರೆ. ಆದರೆ ಅದನ್ನು ಒಂದು ಪ್ರಾಸದೊಂದಿಗೆ ಅಲ್ಲ, ಒಂದು ಹಾಸ್ಯಾಸ್ಪದವಾಗಿ ಇಲ್ಲಿ ತೋರಿಸಿದ್ದಾರೆ. ಇದು ಒಂದು ದುರಂತದ ಒಂದು ಕಥೆಯನ್ನು ಇಲ್ಲಿ ತೋರಿಸುವ ರೀತಿ ಆ ವಾಕ್ಯವನ್ನು ಅಲ್ಲಿ ಒಂದು ಲೇಡೀಸ್ಗಾಗಿ ಬಳಸಿರ್ತಾರೆ. ಅಂದರೆ ಈ ಗೇಮ್ ಆಫ್ ಚೆಸ್ನ ಒಂದು ಸಾರಾಂಶ, ಮಾನವೀಯ ಸಂಬಂಧಗಳು, ಪ್ರೀತಿ ಮತ್ತು ವೈವಾಹಿಕ ಜೀವನ ಎಲ್ಲವೂ ಬರಡು, ಖಾಲಿಯಾಗಿದೆ, ವೇಸ್ಟ್ ಲ್ಯಾಂಡ್ ಥರ ಆಗಿದೆ. ಬಾಹ್ಯ ವೈಭವವಾಗಲಿ ಅಥವಾ ದಾರಿದ್ರ್ಯವಾಗಲಿ ಆಧುನಿಕ ಜೀವನದಲ್ಲಿ ನಿಜವಾದಂಥ ಆತ್ಮೀಯತೆ
ಒಂದು ನಿಜವಾದಂಥ ಪ್ರೀತಿ ಕಾಣಿಸದು ಅಂತ ಹೇಳ್ತಾರೆ. ಇನ್ನು ಮೂರನೆಯ ಒಂದು ಪಾರ್ಟ್ಗೆ ಬಂದಾಗ ದ ಫೈರ್ ಸರ್ಮನ್. ದ ಫೈರ್ ಸರ್ಮನ್ ಅಂತಕ್ಕಂಥದ್ದು ಬುದ್ಧರ ಒಂದು ಅಗ್ನಿಸ್ತೋತ್ರದಿಂದ ಬಂದಿರುತ್ತೆ. ಬುದ್ಧನ ಬಯಕೆ, ಬುದ್ಧರ ಪ್ರಕಾರ ಬಯಕೆ, ಕೋಪ, ಅಜ್ಞಾನ ಇವುಗಳನ್ನು ಬೆಂಕಿಯಂತೆ ಎಚ್ಚರಿಸಿದ್ದಾರೆ. ಅವು ಆತ್ಮವನ್ನು ಸುಡುತ್ತವೆ. ನಮ್ಮ ಬಯಕೆ, ಕೋಪ, ಅಜ್ಞಾನಗಳು ಆತ್ಮವನ್ನು ಸುಡುತ್ತವೆ. ಏಲಿಯಟ್ ಈ ತತ್ವವನ್ನು ಆಧುನಿಕ ಯುಗದ ಒಂದು ನಿರ್ಜೀವ ಲೈಂಗಿಕತೆ ಮತ್ತು ನಾಗರಿಕ ಸಮಾಜದ ಕೊಳೆತನ ಹಾಗೂ ಆಧ್ಯಾತ್ಮಿಕ ಬರಡುತನದ ಚಿತ್ರಣಕ್ಕೆ ಬಳಸ್ತಾರೆ. ಇಲ್ಲಿ ಏಲಿಯಟ್ರವರು ಥೇಮ್ಸ್ ನದಿಯ ವರ್ಣನೆಯನ್ನ ಇಲ್ಲಿ ಹೇಳ್ತಾರೆ. ಒಮ್ಮೆ ಪುರಾಣಗಳಲ್ಲಿ ಈ ನದಿಯನ್ನ ಪವಿತ್ರ ನದಿ ಮತ್ತು ಜೀವದ ಮೂಲ ಅಂತ ಎಲ್ಲರೂ ಪರಿಗಣಿಸಿದ್ರು. ಆದರೆ ಈಗ ಆ ಥೇಮ್ಸ್ ನದಿ ಒಂದು ಆಯಿಲ್ ಮತ್ತೆ ಟಾರ್ ಹಾಗೂ ಖಾಲಿ ಬಾಟಲಿಗಳಿಂದ ತುಂಬಿದೆ. ಪ್ರಕೃತಿಯ ಅಪ್ಸರೆಗಳು, ಈ ಸೌಂದರ್ಯ ಮತ್ತು ಶುದ್ಧತೆಯ ಸಂಕೇತಗಳು ಈಗ ಇಲ್ಲದಂತಾಗಿವೆ. ಅಂದರೆ ಆಧುನಿಕ ಯುಗದಲ್ಲಿ ನಿಸರ್ಗವು ಕೂಡ ತನ್ನ ಪವಿತ್ರತೆಯನ್ನು ಕಳ್ಕೊಂಡಿದೆ. ಕೈಗಾರೀಕರಣ ಮತ್ತು ಈ ಒಂದು ವಸ್ತುವಾದದ ಮಾನವೀಯತೆಯ ನದಿಯನ್ನು ಮಲಿನಗೊಳಿಸಿದೆ ಅಂತ ಹೇಳ್ತಾರೆ. ನಂತರ ಟೈರಾಸಿಯಸ್, ಗ್ರೀಕ್ನ ಪುರಾಣದ ಒಬ್ಬ ಕುರುಡು ಪ್ರವಾದಿ, ಪುರುಷ ಮತ್ತು ಸ್ತ್ರೀಯರ ಎರಡರ ಅನುಭವವನ್ನು ಹೊಂದಿದವನು. ಏಲಿಯಟ್ ಟೈರಾಸಿಯಸ್ ಮೂಲಕ ಆಧುನಿಕ ಯುಗದ ಸಾಮಾನ್ಯ ಮಾನವೀಯ ಅನುಭವಗಳನ್ನು ವಿಶ್ವಮಟ್ಟದಲ್ಲಿ ತೋರಿಸಿದ್ದಾರೆ. ಅವನು ಒಬ್ಬ ಟೈಪಿಸ್ಟ್ ಮತ್ತು ಒಬ್ಬ ಕ್ಲರ್ಕ್ ನಡುವಿನ ದೃಶ್ಯವನ್ನ ನೋಡ್ತಾರೆ. ಅಂದರೆ ಇಲ್ಲಿ ಏಲಿಯಟ್ ಅವರು ಕ್ಲರ್ಕ್ ಹಾಗೂ ಟೈಪಿಸ್ಟ್ನ ದೃಶ್ಯವನ್ನ ಹೇಳ್ತಾರೆ. ಇಲ್ಲಿ ಕ್ಲರ್ಕ್ ಟೈಪಿಸ್ಟ್ನ ಮನೆಗೆ ಬರ್ತಾನೆ. ಅಲ್ಲಿ ಆಕೆ ಆ ಟೈಪಿಸ್ಟ್ನ ಜೊತೆಗೆ ಆ ಕ್ಲರ್ಕ್ ಏನು ಮಾಡ್ತಾನೆ, ಒಂದು ದೈಹಿಕ ಸಂಬಂಧವನ್ನು ಹೊಂದುತ್ತಾನೆ. ನಂತರ ಅವನು ಅಲ್ಲಿ ಹೊರಟೋಗ್ತಾನೆ. ಆದರೆ ಆ ಟೈಪಿಸ್ಟ್ನ ಯಾವುದೇ ಪ್ರತಿಕ್ರಿಯೆ ಇರೋದಿಲ್ಲ. ಆ ದೈಹಿಕ ಸಂಬಂಧಕ್ಕೆ ಆಕೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ, ಸಂತೋಷವನ್ನು ಪಡೋದಿಲ್ಲ, ಒಂದು ನಿರ್ಲಿಪ್ತತೆ ಇರುತ್ತೆ, ಯಾವುದೇ ನೋವಿಲ್ಲ. ಅದು ಕೇವಲ ಯಾಂತ್ರಿಕ ಒಂದು ದಿನಚರಿ, ಒಂದು ಡೈಲಿ ಆಕ್ಟಿವಿಟಿ ಥರ ನಡೆದು ಹೋಗುತ್ತೆ ಅಂತ. ಈ ದೃಶ್ಯ ಆಧುನಿಕ ಯುಗದ ಲೈಂಗಿಕತೆಯ ಕುಸಿತವನ್ನು ತೋರಿಸುತ್ತೆ. ಪ್ರೀತಿ ಅಥವಾ ಯಾವುದೇ ಭಾವನೆಗಳಿಲ್ಲ, ಪವಿತ್ರತೆಯ ಅರ್ಥವೇ ಕಳೆದು ಹೋಗಿದೆ. ಲೈಂಗಿಕ ಸಂಬಂಧ ಜೀವ ನೀಡುವ ಬದಲಿಗೆ ಬರಡುತನವನ್ನ, ಒಂದು ರೀತಿಯ ಬಂಜರನ್ನ, ಒಂದು ಅಸಡ್ಡೆಯ ಪ್ರತೀಕವಾಗಿದೆ ಅಂತ ಹೇಳ್ತಾರೆ. ನಂತರ ಏಲಿಯಟ್ ಅವರು ಹಲವು ಪುರಾಣ ಸಾಹಿತ್ಯಗಳ ಉಲ್ಲೇಖಗಳನ್ನು ಇಲ್ಲಿ ನೀಡಿರ್ತಾರೆ. ಫಿಲೋಮೆಲ್ ಕಥೆಯ ಅತ್ಯಾಚಾರ ನೆನಪಾಗುತ್ತೆ. ಎಲಿಜಬೆತ್ ರಾಣಿಯ ಒಂದು ಐತಿಹಾಸಿಕ ನದಿಯ ಮೆರವಣಿಗೆ ಮಾಲಿನ್ಯಗೊಂಡ ಥೇಮ್ಸ್ ನದಿಗೆ ಇಲ್ಲಿ ಹೋಲಿಸಲಾಗಿದೆ. ಓ ಸಿಟಿ ಎಂಬ ಸಂಗೀತದ ತುಣುಕುಗಳು ಈ ಒಂದು ಭಾಗದಲ್ಲಿ ಆ ಜೀವನದ ಒಂದು ಅಸಂಗತತೆ ಮತ್ತೆ ಜೀವನ ಒಡೆದು ಹೋಗಿರೋದ್ರ ಬಗ್ಗೆ ತೋರಿಸುತ್ತೆ. ಕೊನೆಗೆ ಏಲಿಯಟ್ ಅವರು ಅಗಸ್ಟಿಸ್ನ ಒಂದು ಕನ್ಫೆಷನ್ ಹಾಗೂ ಬುದ್ಧನ ಉಪದೇಶಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಬರ್ನಿಂಗ್ ಎಂಬ ಪದಗಳು ಕಾಮದ ಬೆಂಕಿಯ ವಿನಾಶಕಾರಿ ಒಂದು ಸ್ವಭಾವವನ್ನು ಇಲ್ಲಿ ನೆನಪಿಸುತ್ತೆ. ಅಂದರೆ ದ ಫೈರ್ ಸರ್ಮನ್ ಏನಿದೆ, ಈ ಭಾಗ ಒಂದು ಕಾಮ ಮತ್ತು ಬಯಕೆ ಬೆಂಕಿಯಂತೆ ಅದು ನಗರವನ್ನ, ವ್ಯಕ್ತಿಯನ್ನ ಸುಡುತ್ತೆ, ನೈಸರ್ಗಿಕ ಸೌಂದರ್ಯ ನಶಿಸುತ್ತೆ, ಸಂಬಂಧಗಳು ನಿರರ್ಥಕವಾಗಿದೆ. ಆಧುನಿಕ ಜಗತ್ತು ದುರಾಸೆಯುಳ್ಳ ಆದರೆ ಆತ್ಮವಿಲ್ಲದ ಒಂದು ಜಗತ್ತಾಗಿದೆ ಅಂತಕ್ಕಂಥದ್ದನ್ನ ಈ ಭಾಗದಲ್ಲಿ ತಿಳಿಸಿದ್ದಾರೆ. ನಾಲ್ಕನೆಯ ಒಂದು ಭಾಗ ಡೆತ್ ಬೈ ವಾಟರ್. ಇಲ್ಲಿ ಬಂದಾಗ ಈ ಭಾಗವು ಕವಿತೆಯಲ್ಲೇ ಒಂದು ತುಂಬಾ ಚಿಕ್ಕದಾದಂಥ, ಈ ಪದ್ಯದಲ್ಲಿ ಕವಿತೆ ಒಂದು ಚಿಕ್ಕದಾದಂಥದ್ದು, ಆದರೆ ತುಂಬ ಬಲಿಷ್ಠವಾದದ್ದು. ಇಲ್ಲಿ ಏಲಿಯಟ್ ಅವರು ಮಾನವ ಜೀವನದ ನಿಜವಾದ ಸತ್ಯವಾದ ಮರಣವನ್ನ ನಮ್ಮ ಮುಂದೆ ಇಡ್ತಾರೆ. ಹಿಂದಿನ ಭಾಗಗಳಲ್ಲಿ ಜೀವನವನ್ನ ನೆನಪು, ಬಯಕೆ, ಲೈಂಗಿಕತೆ, ಖಾಲಿತನ, ಸಾಂಸ್ಕೃತಿಕ ಒಂದು ಕುಸಿತ ಮುಂತಾದವುಗಳನ್ನ ಇಲ್ಲಿ ಹೇಳಿರ್ತಾರೆ. ಆದರೆ ಇಲ್ಲಿ ಒಂದು ಡೆತ್ ಬೈ ವಾಟರ್, ಜೀವನದ ಅಂತಿಮ ಸತ್ಯ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಎಲ್ಲ ಜೀವಿಗಳು ಮರಣದಲ್ಲಿ ಒಂದೇ ಆಗ್ತವೆ, ಎಲ್ಲ ಜೀವಿಗಳಿಗೂ ಮರಣ ಅಂತಕ್ಕಂಥದ್ದು ಇದೆ ಅಂತ ಹೇಳ್ತಾರೆ. ಇಲ್ಲಿ ಏಲಿಯಟ್ ಅವರು ಪ್ಲೆಬಾಸ್ ಎಂಬ ಫಿನಿಷಿಯನ್ ಒಬ್ಬ ನಾವಿಕನ ಕಥೆಯನ್ನ ಹೇಳ್ತಾರೆ. ಆತ ಸಮುದ್ರದಲ್ಲಿ ಮುಳುಗಿ ಸತ್ತಿದ್ದಾನೆ. ಅವನ ಸಾವಿನಿಂದ ಅವನ ನೆನಪುಗಳು, ಆಸೆಗಳು, ಲಾಭ, ನಷ್ಟಗಳು ಎಲ್ಲವೂ ಸಹ ಅಳೆದು ಹೋಗ್ಬಿಟ್ಟಿದೆ. ಸಮುದ್ರದ ಪ್ರವಾಹ ಅವನ ದೇಹವನ್ನ ತುಂಡು ತುಂಡು ಮಾಡಿದೆ. ಅವನ ದೇಹ ಕೇವಲ ಮೂಳೆಗಳಿಗಾಗಿ ಬಂದಿದೆ. ಈ ಚಿತ್ರ ಒಂದು ಅತ್ಯಂತ ಗಾಂಭೀರ್ಯವಾದಂತಹ ಅರ್ಥವನ್ನ ಹೇಳುತ್ತೆ. ಮಾನವನ ಯಾವ ಪ್ರಯತ್ನ, ಸಾಧನೆ, ಸಂಪತ್ತು, ಪ್ರೀತಿ, ಬಯಕೆಗಳು ಸಾವಿನ ಮುಂದೆ ಶಾಶ್ವತವಲ್ಲ ಅಂತಕ್ಕಂಥದ್ದನ್ನ ಹೇಳುತ್ತೆ. ಈ ನಾವಿಕನ ಸಾವು ಮೊದಲ ಭಾಗದಲ್ಲಿ ಮೇಡಮ್ ಸೊಸೋಸ್ಟ್ರೇಸ್ನ ಟ್ಯಾರೋ ಕಾರ್ಡಿನಲ್ಲಿ ಬರುವ ಮುಳುಗಿದ ಫಿನಿಷಿಯನ್ ನಾವಿಕನ ಒಂದು ನೆನಪನ್ನು ತರುತ್ತೆ. ಅಂದರೆ ಈ ಒಂದು ಪದ್ಯದ ಆರಂಭದಲ್ಲಿ ನಮಗೆ ನೀಡಿದ್ದಂತಹ ಒಂದು
ಸತ್ಯ ಇದಾಗಿರುತ್ತೆ. ಇದು ಮಾನವನಿಗೆ ತಪ್ಪಿಸಲಾಗದ ಒಂದು ವಿಧಿಯಾಗಿದೆ ಅಂತ ಎಲಿಯಟ್ ಅವರು ಹೇಳ್ತಾರೆ. ಇಲ್ಲಿ ಮರಣವನ್ನ ದೊಡ್ಡ ಒಂದು ಸಾಮಾನ್ಯೀಕರಣದಂತೆ ಹೇಳ್ತಾರೆ. ಎಲಿಯಟ್ ಆಗಿರಲಿ, ಯಹೂದಿ ಆಗಿರಲಿ, ಜೆಂಟೈಲ್ ಆಗಿರಲಿ, ಶ್ರೀಮಂತನಾಗಿರಲಿ, ಬಡವನಾಗಿರಲಿ, ಎಲ್ಲರೂ ಸಾವಿನ ಎದುರು ಸಮಾನ. ಅದು ಮರಣದ ಒಂದು ಶಕ್ತಿ ಅಂತ ಹೇಳ್ತಾರೆ. ಜೀವನದ ಹಂಬಲ, ಲೈಂಗಿಕ ಆನಂದ, ಆರ್ಥಿಕ ಸಂಪತ್ತು ಎಲ್ಲವೂ ಕೊನೆಯಲ್ಲಿ ಶೂನ್ಯ, ಯಾವುದೇ ಬೆಲೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಆಶ್ಚರ್ಯವೆಂದರೆ ಈ ಒಂದು ಪಾರ್ಟ್ ಇಂದಿನ ಎಲ್ಲ ಭಾಗಗಳಲ್ಲೂ ಒಂದು ರೀತಿ ಗೊಂದಲಮಯವಾಗಿದ್ದರೆ ಇದು ತುಂಬ ಶುದ್ಧವಾದಂತಹ, ಶಾಂತ, ಸಮಾಧಾನಕಾರವಾದಂತಹ ಧ್ವನಿಯಲ್ಲಿ ಇದು ಬರುತ್ತೆ. ಸಮುದ್ರದ ಪ್ರವಾಹ ಅವನನ್ನು ಎತ್ತಿ ಇಳಿಸುತ್ತೆ ಎಂಬಂತೆ ಸಾವು ಒಂದು ನೈಸರ್ಗಿಕ ಚಕ್ರದಂತೆ ಇಲ್ಲಿ ತೋರಿಸಲಾಗಿದೆ. ಇದು ಭಯಾನಕವಾಗಿದ್ದರೂ ಒಂದು ರೀತಿ ಶಾಂತಿಯನ್ನು ತೋರಿಸುತ್ತೆ. ಬದುಕಿನ ಶಾಂತಿಯನ್ನ ಹೋಲಿಸಿದರೆ ಸಾವಿನ ಶಾಂತಿ ತುಂಬ ಆಳವಾದದ್ದು ಅಂತ ಇಲ್ಲಿ ಅರ್ಥ ಆಗುತ್ತೆ. ಅಂದರೆ ಮರಣವೇ ಜೀವನದ ಅಂತಿಮ ಸತ್ಯ, ಎಲ್ಲರೂ ಸಾವಿನ ಎದುರು ಸಮಾನ, ಜೀವನದ ಬಯಕೆಗಳು, ಆಸೆಗಳು, ಸಾಧನೆಗಳು ಎಲ್ಲವೂ ನಾಶವಾಗುತ್ತೆ. ಮರಣವು ಶಾಂತಿಯಾದರೂ ಅದು ನಮಗೆ ನಮ್ಮ ಅಸ್ತಿತ್ವದ ಒಂದು ನಿರರ್ಥಕತೆಯನ್ನು ನೆನಪಿಸುತ್ತೆ ಅಂತ ಈ ಭಾಗದಲ್ಲಿ ಹೇಳ್ತಾರೆ. ಇನ್ನು ಕೊನೆಯ ಭಾಗವಾದಂತಹ ವಾಟ್ ದಟ್ ಥಂಡರ್ ಸೆಡ್, ಈ ಒಂದು ಕವಿತೆಯ ಈ ಪದ್ಯದ ಭಾಗದಲ್ಲಿ ಇದು ತುಂಬ ಅತ್ಯುತ್ತಮವಾದಂತಹ ಒಂದು ತುಂಬ ಇಂಪಾರ್ಟೆಂಟ್ ಆದಂತಹ ಪಾರ್ಟ್ ಆಗಿರುತ್ತೆ. ಇಂದಿನ 4 ಭಾಗಗಳಲ್ಲಿ ನಾವು ನಿರಾಶೆ, ಸಾಂಸ್ಕೃತಿಕ ಕುಸಿತ, ಆಧ್ಯಾತ್ಮಿಕ ಕುಸಿತ, ನೆನಪುಗಳಿಲ್ಲದೆ ಇರತಕ್ಕಂಥದ್ದು, ಲೈಂಗಿಕತೆಯ ಬರುಡುತನ, ಮರಣದ ಒಂದು ಅನಿವಾರ್ಯತೆಯನ್ನು ನೋಡಿದ್ದೇವೆ. ಆದರೆ ಇಲ್ಲಿ ಎಲಿಯಟ್ ಅವರು ನಮ್ಮನ್ನು ಒಂದು ಅಪೋಕಲಿಪ್ಟ್ ದೃಶ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಏನಪ್ಪ ಅಂದರೆ ಬತ್ತಿದ ಪರ್ವತಗಳು, ನೀರಿಲ್ಲದ ಬರುಡು ನೆಲ, ಒಂದು ಕಳೆಗುಂದುತ್ತಿರುವ ನಗರಗಳು. ಆದರೆ ಈ ಭಯಾನಕ ದೃಶ್ಯದ ಮಧ್ಯೆ ಒಂದು ಆಸೆಯನ್ನು ಇಲ್ಲಿ ಪರಿಚಯ ಮಾಡ್ತಾರೆ. ಏನಪ್ಪ ಆಸೆ ಎಂದಾಗ ಎಲಿಯಟ್ ಅವರು ಹೇಳ್ತಾರೆ, ಹಿ ಹೂ ವಾಸ್ ಲಿವಿಂಗ್ ಈಸ್ ನೌ ಡೆಡ್, ವಿ ಹೂ ವರ್ ಲಿವಿಂಗ್ ಆರ್ ನೌ ಡೈಯಿಂಗ್. ಅಂದರೆ ಜೀವಂತತೆ ಈಗ ನಿಧಾನವಾಗಿ ನಶಿಸ್ತಾ ಹೋಗ್ತಾ ಇದೆ, ಸಾಯ್ತಾ ಇದೆ. ಜಗತ್ತಿನಲ್ಲಿ ನೀರಿಲ್ಲ, ಕಲ್ಲು ಮಾತ್ರ ಇದೆ. ನೀರಿಲ್ಲದೆ ಮಾನವನು ತೀವ್ರ ಬಾಯಾರಿಕೆಯಿಂದ ನರಳುತ್ತಾ ಇದ್ದಾನೆ. ಇದು ಒಂದು ಆತ್ಮೀಯ ನವೀಕರಣದ ಕೊರತೆಯ ಸಂಕೇತ. ನೀರು ಎಂದರೆ ಕೇವಲ ದ್ರವವಲ್ಲ, ಅದು ಜೀವ, ನಂಬಿಕೆ, ಆಧ್ಯಾತ್ಮಿಕ ಶಕ್ತಿಯ ಸಂಕೇತ. ಅದರ ಕೊರತೆಯು ಅರ್ಥವಿಲ್ಲದ ಬದುಕನ್ನು ತೋರಿಸುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಎಲಿಯಟ್ ಅವರು ಕುಸಿಯುತ್ತಿರುವ ನಗರಗಳ ಚಿತ್ರಣವನ್ನ ಕೊಡ್ತಾರೆ. ಜೆರುಸೆಲಂ, ಅಥೆನ್ಸ್, ಅಲೆಕ್ಸಾಂಡ್ರಿಯಾ, ವಿಯೆನ್ನಾ, ಲಂಡನ್ ಇವು ಮಾನವ ನಾಗರಿಕತೆಯ ಕುಸಿತವನ್ನು ಸೂಚಿಸುತ್ತೆ. ಇಡೀ ಜಗತ್ತೇ ಒಂದು ಶೂನ್ಯ, ನಿರರ್ಥಕತೆಯ ಅಂಚಿನಲ್ಲಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ ಈ ನಿರಾಶೆಯ ನಡುವೆ ಒಂದು ಅಮೇಝಿಂಗ್ ಒಂದು ನಿಗೂಢವಾದ ಚಿತ್ರಣ ಕಾಣಿಸುತ್ತೆ. ಅದು ದ ಥರ್ಡ್ ಹೂ ವಾಕ್ಸ್ ಆಲ್ವೇಸ್ ಬಿಸೈಡ್ ಯು. ಇದು ಕ್ರಿಸ್ತನ ಅಥವಾ ದೈವಿಕವಾದಂತಹ ಸಾನ್ನಿಧ್ಯದ ಒಂದು ಸಂಕೇತ. ಅಂದರೆ ಮಾನವನೊಂದಿಗೆ ಯಾವಾಗಲೂ ಕಾಣದ ದೈವ ಒಂದು ನಡೆದು ಹೋಗುತ್ತಿದೆ. ಇದು ಆಧ್ಯಾತ್ಮಿಕತೆಯ ಒಂದು ವಿಮೋಚನೆಯ ಸುಳಿವನ್ನ ಈ ಭಾಗದಲ್ಲಿ ಹೇಳ್ತಾರೆ. ಅಂದರೆ ಎಲಿಯಟ್ ಅವರು ಇಲ್ಲಿ ಭಾರತೀಯ ತತ್ವಶಾಸ್ತ್ರವನ್ನು ಸಹ ಸೇರಿಸ್ತಾರೆ. ಬೃಹದಾರಣ್ಯಕರ ಉಪನಿಷತ್ತಿನ ಕಥೆಯ ಪ್ರಕಾರ ದೇವತೆಗಳು, ಅಸುರರು ಮತ್ತು ಮಾನವರಿಗೆ ಬ್ರಹ್ಮನಿಂದ ಒಂದು ಬೋಧನೆಯನ್ನು ಪಡೆದಾಗ ಅವರು ಕೇವಲ ಅಂತ ಹೇಳ್ತಾರೆ. ಇದರ ಅರ್ಥ ಇದನ್ನು ನಾವೇ ಕಂಡುಕೊಳ್ಬೇಕಾಗತ್ತೆ. ದೇವತೆಗಳಿಗೆ ಅಂದಾಗ ಅದು ದತ್ತ, ಕೊಡು ಅಂತ. ಮತ್ತೆ ರಾಕ್ಷಸರಿಗೆ ದಯದ್ವಂ ಅಂದರೆ ಸಹಾನುಭೂತಿಯನ್ನ ತೋರು. ಮತ್ತೆ ಮನುಷ್ಯರಿಗೆ ಧಮ್ಯತ ಅಂದರೆ ನಿಯಂತ್ರಿಸು. ಈ 3 ಮಾರ್ಗಗಳು ಮಾನವ ಕುಲಕ್ಕೆ ಒಂದು ನಿರ್ಜನತೆಯಿಂದ ವಿಮೋಚನೆಯನ್ನ ನೀಡಬಹುದು, ಈ ಭೂಮಿಯಲ್ಲಿ ನಾವು ಉಳಿಬಹುದು ಅನ್ನೋದನ್ನ ಭಾರತದ ತತ್ವಶಾಸ್ತ್ರವನ್ನ ಅಲ್ಲಿ ಸೇರಿಸಿ ಹೇಳ್ತಾರೆ. ಕೊನೆಗೆ ಎಲಿಯಟ್ ಅವರು ಹೇಳ್ತಾರೆ, ಬದುಕು ಒಡೆದ ತುಂಡುಗಳಂತೆ ಕಾಣ್ತಾ ಇದ್ರು ನಾವು ಅವುಗಳನ್ನ ರೂಯಿನ್ಸ್ ಅಂದರೆ ಅದರ ವಿರುದ್ಧವಾದಂತಹ ಶೋರ್, ಅದರ ವಿರುದ್ಧವಾಗಿ ನಾವು ಮಾಡಬಹುದು, ಅಂದರೆ ಅವುಗಳನ್ನ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಅಂತಿಮವಾಗಿ ಈ ಪದ್ಯ ಶಾಂತಿ 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 ಎಂಬ ಸಂಸ್ಕೃತ ಮಂತ್ರದಲ್ಲಿ ಮುಳುಗುತ್ತೆ, ಕೊನೆಗೊಳ್ಳುತ್ತೆ. ಇದು ಇಂದು ಒಂದು ಪ್ರಾರ್ಥನೆಗಳಲ್ಲಿ ಬಳಸುವ ಒಂದು ಅರ್ಥಾತೀತವಾದಂತಹ ಶಾಂತಿಯ ಸಂಕೇತ. ಇದು ಸಂಪೂರ್ಣ ಪರಿಹಾರವಲ್ಲ, ಆದರೆ ಇದು ಒಂದು ಆಧ್ಯಾತ್ಮಿಕವಾದಂತಹ ತೃಪ್ತಿಯನ್ನ ನೀಡುವ ಹಾಗೆ ಶಾಂತಿ ಶಾಂತಿ ಅಂತ ಹೇಳ್ತಾ ಈ ಒಂದು ಪದ್ಯದ ವೇಸ್ಟ್ಲ್ಯಾಂಡ್ ಪದ್ಯವನ್ನು ಕೊನೆಗೊಳಿಸ್ತಾರೆ. ಅಂದರೆ ಈ ಕೊನೆಯ ಭಾಗ ವಾಟ್ ದ ಥಂಡರ್ ಸೆಡ್ನ ಒಂದು ಸಾರಾಂಶ ಅಂದರೆ ನಾಗರಿಕತೆ ಕಳೆದು ಹೋಗ್ತಾ ಇದ್ರು, ಕುಸಿತಾ ಇದ್ರು, ಬದುಕು ಬರುಡುತನ ಮತ್ತೆ ಮರಣದಿಂದ ಆವರಿಸಲ್ಪಟ್ಟಿದ್ದರೂ ಸಹ ವಿಮೋಚನೆಯ ಸಾಧ್ಯತೆ ಇದೆ. ಅದು ಕೊಡುವಿಕೆ, ಸಹಾನುಭೂತಿ ಮತ್ತೆ ನಿಯಂತ್ರಣದ ಮೂಲಕ ಮಾನವತೆ
ಒಂದು ಆಧ್ಯಾತ್ಮಿಕ ಶಾಂತಿಯನ್ನು ಕಂಡುಕೊಳ್ಳಬಹುದು ಅಂತ ಹೇಳಿ ಕೊನೆಯಲ್ಲಿ ಈ ಒಂದು ಪದ್ಯ ಶಾಂತಿಯಲ್ಲಿ ಅಂತ್ಯಗೊಳ್ಳುತ್ತೆ. ನಿರಾಶೆಯ ಮಧ್ಯೆ ಒಂದು ಆಶಾ ಕಿರಣವನ್ನು ಈ ಕೊನೆಯಲ್ಲಿ ಮೂಡಿಸ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು TS ಇಲಿಯಟ್ರವರ ದ ವೇಸ್ಟ್ ಲ್ಯಾಂಡ್ನ ಕನ್ನಡದ ಸಾರಾಂಶವಾಗಿದೆ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.